ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಸಮುದ್ರ ತೀರದಲ್ಲಿ ನೆಲೆಸಿರುವ ಅಳ್ವೆಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಸುಮಾರು 300 ವರ್ಷಗಳ ಇತಿಹಾಸವಿರುವ ದಿವ್ಯ ಕ್ಷೇತ್ರವಾಗಿದೆ. ಪುರಾಣದ ಪ್ರಕಾರ ಪೂರ್ವದಲ್ಲಿ ದೇವಿಯ ಮೂಲಬಿಂಬವು ಸಮುದ್ರದಲ್ಲಿ ತೇಲಿ ಬಂದು ದಡ ಸೇರಿತ್ತು. ಇದನ್ನು ಬೆಸ್ತರು ಗಮನಿಸದಿದ್ದಾಗ ಒಂದು ಆಕಳು ಪ್ರತಿದಿನ ಕೇದಗೆಯ ಪೊದೆಯಲ್ಲಿದ್ದ ಆ ವಿಗ್ರಹಕ್ಕೆ ಹಾಲು ಕರೆಯುತ್ತಿದ್ದನ್ನು ಕಂಡು ಗ್ರಾಮಸ್ಥರು ಅಲ್ಲಿ ದೇವಿಯ ಇರುವಿಕೆಯನ್ನು ಗುರುತಿಸಿ ಪ್ರತಿಷ್ಠಾಪಿಸಿದರು. ಈ ಕ್ಷೇತ್ರದಲ್ಲಿ ನೆಲೆಸಿರುವ ಜಗನ್ಮಾತೆಯು ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಶಕ್ತಿ ದೇವತೆಯಾಗಿದ್ದು, ವಿಶೇಷವಾಗಿ ಇಲ್ಲಿ ಪ್ರಸಾದ ಕೇಳುವ ಅಂದ್ರೆ ಹೂವಿನ ಮೂಲಕ ಅಪ್ಪಣೆ ಪಡೆಯುವ ಪದ್ಧತಿ ಬಹಳ ವಿಶಿಷ್ಟವಾಗಿದೆ. ಎಡ ಮತ್ತು ಬಲ ಕೆನ್ನೆಗಳ ಮೇಲೆ ಹೂವುಗಳನ್ನಿಟ್ಟು ಕೇಳುವ ಈ ಪ್ರಸಾದವು ಭಕ್ತರ ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಉದ್ಯೋಗದ ಸಮಸ್ಯೆಗಳಿಗೆ ದಾರಿದೀಪವಾಗುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಇಲ್ಲಿ ನವರಾತ್ರಿಯ 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರಗಳು ನಡೆಯುತ್ತವೆ ಹಾಗೂ 2 ವರ್ಷಕ್ಕೊಮ್ಮೆ ಜರುಗುವ ಮಾರಿ ಜಾತ್ರೆಯ ಮೆರವಣಿಗೆಯ ಸೊಬಗು ಅದ್ಭುತವಾಗಿರುತ್ತದೆ. ಮೀನುಗಾರರ ಆರಾಧ್ಯ ದೈವವಾಗಿರುವ ಈ ತಾಯಿಯ ಸನ್ನಿಧಿಯಲ್ಲಿ ನಿತ್ಯವೂ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು, ನಂಬಿ ಬಂದ ಭಕ್ತರ ಕಾಯಿಲೆಗಳನ್ನು ಗುಣಪಡಿಸುವ ಚೈತನ್ಯದಾಯಕ ಪೀಠವಾಗಿ ಅಳ್ವೆಕೋಡಿ ಪ್ರಸಿದ್ಧಿಯಾಗಿದೆ.